ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ದ್ರೌಪದಿ ಸ್ವಗತ ಈಗ ಬರ್ತಾ ಇದೆ. ಆಕೆ ತನ್ನ ಸ್ವಯಂವರದ ದಿನ ನಡೆದ ವಿಚಾರಗಳನ್ನೆಲ್ಲ ನೆನಪು ಮಾಡ್ಕೊತಾ ಇರ್ತಾಳೆ. ಅರ್ಜುನ ಲೋಹದ ಬಿಲ್ಲನ್ನು ಬಗ್ಸಿ ಲಕ್ಷ್ಯವನ್ನು ಭೇದಿಸಿ ಈಕೆಯನ್ನು ಗೆದ್ದಿರ್ತಾನೆ. ಆದರೆ ಆನಂತರ ಇವರನ್ನು ಹಿಡಿಲಿಕ್ಕೆ ಅಂತ ಬಂದಂತಹ ದುರ್ಯೋಧನ ಇತರ ರಾಜರುಗಳನ್ನು ಭೀಮ ತಡೆಗಟ್ಟಿರ್ತಾನೆ. ಆನಂತರ ಆಕೆಯನ್ನು ಕರ್ಕೊಂಡು ತಮ್ಮ ಗುಡಿಸಲಿಗೆ ಬಂದಾಗ ಅಣ್ಣ ತಮ್ಮಂದ್ರಲ್ಲೇನೆ ಆಕೆಯನ್ನು ತಾನು ವಿವಾಹ ಆಗಬೇಕು ಅನ್ನೋ ಒಂದು ಜಗಳ ಹತ್ಕೊಳ್ಳುತ್ತೆ. ಆಗ ಕುಂತಿ ಅವ್ರನ್ನೆಲ್ಲ ಹೊರಗೆ ಕಳಿಸ್ತಾಳೆ. ಹೊರಗಡೆ ನಿಂತಿದ್ದಂತಹ ಜನಗಳನ್ನೆಲ್ಲ ಓಡಿಸ್ರಿ ಅಂತ ಹೇಳಿಬಿಟ್ಟು ದ್ರೌಪದಿಯ ಎದುರಿಗೆ ಕೂತ್ಕೊಂಡು ಆಕೆಯ ರೂಪವನ್ನು ಶ್ಲಾಘನೆ ಮಾಡ್ತಾಳೆ. ಆನಂತರ ಆಕೆ ಹೇಳ್ತಾ ಹೋಗ್ತಾಳೆ, ನೀನು ತುಂಬ ಚಂದದ ಹುಡುಗಿಯಾಗಿದೆಯಾ ಅಂತ ಹೇಳಿಬಿಟ್ಟು ಇವಳ ಕೈಗಳೆರಡನ್ನು ಭದ್ರವಾಗಿ ಹಿಡ್ಕೊತಾಳೆ. ಎಷ್ಟು ದೊಡ್ಡ ಕೈಗಳು, ಎಷ್ಟು ಬಿಗಿಯಾದ ಬೆಚ್ಚನ ಹಿಡಿತ ಅಂತ ಅನಿಸುತ್ತೆ. ದ್ರೌಪದಿ ಸುಮ್ಮನೆ ತಲೆ ತೆಗೆಸಿ ಕೂತಿರ್ತಾಳೆ. ಯಾರೂ ಇಲ್ಲಿ ಹತ್ರ ನಿಲ್ಲಬಾರ್ದು, ನಿಮ್ಮ ಮನೆಗಳಿಗೆ ನೀವು ಹೊರಟು ಹೋಗಬೇಕು. ನಿಮ್ಮ ರಾಜ್ಕುಮಾರಿಯನ್ನು ಬೇಕಾದರೆ ವಿವಾಹ ಮಂಟಪದಲ್ಲಿ ನೋಡೋರಂತೆ, ಈಗಲೂ ಹಿಂತಿರುಗ್ರಿ. ಅಲ್ಲಿ ನೋಡಿ, ನಿಮ್ಮ ರಾಜಭಟ್ರೆ ಬರ್ತಾ ಇದ್ದಾರಲ್ಲ ನಿಮ್ಮನ್ನೆಲ್ಲ ದೂರ ಆಟ್ಲಿಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಜನರನ್ನು ಈ 5 ಜನ ಹೊರಗಡೆಗೆ ದೂರಕ್ಕೆ ಕಳಿಸಿದ್ರು. ಸ್ವಲ್ಪ ಹೊತ್ತಿಗೆ 5 ಜನ ಒಬ್ಬೊಬ್ಬರಾಗಿ ಒಳಗೆ ಬಂದರು. ನನ್ನ ಮತ್ತು ಅವರ ಅಮ್ಮನ ಸುತ್ತ ಕೂತ್ಕೊಂಡ್ರು. ನನ್ನ ಮೇಲಿನ ಹಕ್ಕನ್ನು ಪ್ರತಿಯೊಬ್ಬರು ಅಮ್ಮನ ಹತ್ರ ಸಾಧಿಸ್ಕೊಳ್ಳೋರು ಹಾಗೆ ಕೂತಿದ್ರು, ಅಥವಾ ನನ್ನನ್ನು ಹೊತ್ಕೊಂಡು ಹೋಗೋಕ್ಕೆ ಸಿದ್ಧರಾಗಿದ್ದಾರ ಅನ್ನೋ ಹಾಗೆ ಎಲ್ಲರೂ ಕೂತಿದ್ರು. ಪ್ರತಿಯೊಬ್ಬರ ಕೈಯಲ್ಲೂ ಬಿಲ್ಲು ಬಾಣ ಇತ್ತು. ಭೀಮ ಮಾತ್ರ ಬರಿಗೈಯಲ್ಲಿ ಕೂತಿದ್ದ. ತನಗೆ ಯಾಕೆ ಬೇಕು ಬಿಲ್ಲು ಬಾಣ, ಅದೊಂದು ಆಟಿಕೆ ಅನ್ನೋಂತಹ ಹಮ್ಮು ಅವನದು. ಸಹದೇವ, ಗುಡಿಸಲು ಬಾಗಿಲು ಮುಚ್ಚು ಅಂತ ಅಮ್ಮ ಹೇಳಿದ್ಲು. ಅವನು ಎದ್ದು ಬಾಗಿಲು ಮುಚ್ಚಿದ. ಸಹದೇವ ಅಂದರೆ ಇವನೇ ಅಂತ ಹೇಳ್ಬಿಟ್ಟು ನಾನು ಅವನ ಕಡೆ ನೋಡಿ ಅರ್ಥ ಮಾಡಿಕೊಂಡೆ. ಸುಂದರವಾದ ಎಳೆ ಮೈಯಿ, ನನ್ನ ವಯಸ್ಸು ಅಥವಾ ನನಗಿಂತ ಚಿಕ್ಕವನೋ ಏನೋ ಗೊತ್ತಿಲ್ಲ. ಗಂಡಸಿನ ಧೀರ ಮೈಕಟ್ಟಿಗೆ ಹೆಂಗಸಿನ ಮಾರ್ಧವತಿಯನ್ನು ಬೆರೆಸಿದಂತಹ ರೂಪ ಒಂದು. ಗಡ್ಡ ಮೀಸೆ ಮೂಡಿಲ್ದಿರಂತಹ ಮುಖ. ಅಲ್ಲಿದ್ದ ಇನ್ನೊಬ್ಬನು ಕೂಡ ಹಾಗೇ ಇದ್ದ. ತದ್ವತ್ತು ಅದೇ ವಯಸ್ಸು, ಅದೇ ಮೈಕಟ್ಟು. ಅಷ್ಟೊತ್ತಿಗಾಗಲೇ ಸಂಜೆ ಆಗ್ತಾ ಬಂದಿತ್ತು. ಕಿಟಕಿ ಇಲ್ಲದ ಗುಡಿಸಲಿನ ಬಾಗಿಲು ಮುಚ್ಚಿದಾಗ ಒಳಗಡೆ ಎಲ್ಲ ಕತ್ತಲು ತುಂಬ್ಕೊಂತು. ನಾನಲ್ಲದೆ ಉಳಿದ 6 ಆಕಾರಗಳು ಅಲ್ಲಿದ್ವು. ಗಾತ್ರದ ವ್ಯತ್ಯಾಸವಷ್ಟೇ ತಿಳಿತಾ ಇತ್ತು. ಯಾರ್ಯಾರು ಎಲ್ಲಿ ಕೂತಿದ್ದಾರೆ ಎಂದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರಲಿಲ್ಲ. ನನ್ನ ಕೈ ಹಿಡಿದು ಕೂತಿದ್ದ ಅವರಮ್ಮ ಅಂದ್ಲು, ಸಹದೇವ, ಧರ್ಮನು ಇವಳು ಮೋಹದಲ್ಲಿ ಬಿದ್ದಿದ್ದಾನೆ. ಅವನಿಂದ ನ್ಯಾಯದ ಮಾತು ಹುಟ್ಟೋದಿಲ್ಲ. ಇದರಲ್ಲಿ ನ್ಯಾಯ ಏನು ಅಂತ ನೀನು ಹೇಳಿಬಿಡು, ನಾನು ತೀರ್ಮಾನ ಮಾಡ್ತೀನಿ. ಈ 3 ಜನರು ಅದಕ್ಕೆ ಭದ್ರಾಗಿರಬೇಕು. ಇವಳಿಂದ ನಮ್ಮ ಕ್ಷೇಮಕ್ಕೆ ಹಾನಿ ಅಂತ ಏನಾದರೂ ಅನಿಸಿದ್ರೆ ಈಗಲೇ ಇವಳನ್ನ ಇವರ ಅಪ್ಪನಿಗೆ ಒಪ್ಪಿಸ್ಬಿಟ್ಟು ಈ ರಾತ್ರಿನೇ ನಾವೆಲ್ಲ ಈ ಊರಿಂದ ಹೊರಟು ಹೋಗ್ಬಿಡೋಣ ಅಂತ ಆಕೆ ಹೇಳಿದ್ಲು. ಸಹದೇವ ಏನು ಮಾತಾಡಲಿಲ್ಲ. ಎಲ್ಲರೂ ಉಸಿರು ಕಟ್ಟಿ ಕೂತಿದ್ರು. ನೀರಲ್ಲಿ ಮುಳುಗಿ ಕೂತಿರೋರು ಹಾಗೆ ಎಲ್ಲರೂ ಕೂತಿದ್ರು. ಅವರಮ್ಮಂದು ಉಸಿರಾಡೋದೊಂದೇ ಕೇಳಿಸ್ತಾ ಇತ್ತು. ಜೊತೆಗೆ ನನ್ನ ರಕ್ತದ ದಿಕ್ಕು ತಪ್ಪಿದ ಬಡಿತ ಹೆಚ್ಚಾಗ್ತಾ ಇದೆಯಾ ಅಂತ ನನಗನ್ನಿಸ್ತಿತ್ತು. ಯಾಕೋ ಸುಮ್ಮನಾದೆ. ಹೊರಗಡೆ ರಾಜಭಟ್ರು ಗದರಿಸೋಕೆ ಕೂಡ ಕೇಳಿಸ್ತಾ ಇತ್ತು. ಹೋಗದಿದ್ರೆ ಇಲ್ಲೇ ಸೆರೆ ಹಿಡಿತೀವಿ ಅಂತ ಅವ್ರು ಕೂಗ್ತಾ ಇದ್ರು. ಹೇಳು, ಯಾಕೆ ಸುಮ್ಮನಾದೆ ಅಂತ ಮತ್ತೆ ಅಮ್ಮ ಕೇಳಿದ್ಲು. ಮಗು ಸಹದೇವ, ನೀನು ಸುಳ್ಳು ಹೇಳೋನಲ್ವಲ್ಲ, ಸರಿಯಾಗಿ ಹೇಳ್ಬಿಡಪ್ಪ ಅಂತ ಮತ್ತೊಮ್ಮೆ ಆಕೆ ಅನುನಯದ ಧ್ವನಿಯಲ್ಲಿ ಕೇಳಿದ್ಲು. ಸಹದೇವ ಕೆಮ್ಮದ, ಕ್ಯಾಕರಿಸ್ದ. ಗಂಟ್ಲಲ್ಲಿ ಕಟ್ಟಿ ಹೊರಬರದ ಹಾಗೆ ಆದಂತಹ ಧ್ವನಿಯಲ್ಲಿ ಅದನ್ನು ನಡುಗಿಸ್ತಾ ಅವನು ಹೇಳ್ದ, ಅಮ್ಮ, ನಕುಲ ಈ ಕತ್ಲಲ್ಲೂ ಕೂಡ ಯಾವ ಕಡೆ ನೋಡ್ತಾ ಇದ್ದಾನೆ ಅಂತ ನೀನು ಗಮನಿಸು ಅಂತ ಅಂದ. ಆಗ ನಕುಲ ಅನ್ನೋನು ಹೇಳ್ದ, ಹಾಗೇನೆ ಸಹದೇವನ ಮನಸ್ಸು ಯಾವ ಕಡೆ ಇದೆ ಅನ್ನೋದನ್ನು ನೀನೇ ಗಮನಿಸಿ ಅರ್ಥ ಮಾಡ್ಕೊಮ್ಮ ಅಂತ ಮತ್ತೊಬ್ಬ ಹೇಳ್ದ. ತೆಕ್ಕು ತಪ್ಪಿದ ನನ್ನ ರಕ್ತದ ಬಡಿತ ನಿಂತೇ ಹೋಯ್ತಾ ಅಂತ ನನಗನ್ನಿಸ್ತು. ಅವರಮ್ಮನ ಉಸಿರು ಕೂಡ ಕತ್ಲಲ್ಲಿ ಮಾಯ ಆಯ್ತಾ ಅನ್ನಿಸ್ಬಿಡ್ತು. ಒಳಗಡೆ ಎಲ್ಲ ಬರೀ ಕತ್ತಲು ತುಂಬಿಕೊಂಡಿತ್ತು. ಅಸ್ಪಷ್ಟ ಆಕೃತಿಗಳು ಇಲ್ವಾ ಅನ್ನಿಸ್ತು. ಅವರಮ್ಮ ತನ್ನ ಕೈಯನ್ನು ಹಿಂದಕ್ಕೆ ತಗೊಂಡ್ಲು. ಈ ಕ್ಷಣದಲ್ಲಿ ನನಗೆ ನಾನು ತೀರಾ ಒಂಟಿನ ಅನ್ನಿಸ್ತು. ನನ್ನ ಶಕ್ತಿಗೆ ಮೀರಿದ ಮೌನ ಅಲ್ಲಿ ತುಂಬಿಕೊಂಡಿತ್ತು. ಯಾರೂ ಜೊತೆಗಿಲ್ಲದಂತಹ ಒಂಟಿತನ ಅಲ್ಲಿ ಕಾಡ್ತಾ ಇತ್ತು. 5 ಕಡೆಗಳಿಂದ ತೋನಿಸ್ಕೊಂಡು ಅಂತರಿಕ್ಷದಲ್ಲಿ ನಿಂತ ಪಟದ ಏಕಾಂಗಿತನದ ಹಾಗೆ ನಾನು ಇದನ್ನ ಅನ್ನಿಸ್ತು. ಸ್ವಲ್ಪ ಹೊತ್ತಿನ ನಂತರ ಅಮ್ಮ ಹೇಳಿದ್ಲು,
ಕುಂಬಾರನ ಹೆಂಡತಿ ಬಂದು ಒಂದಿಷ್ಟು ನುಚ್ಚು ಕೊಟ್ಟಿದ್ಲು. ಹಾಲಿನ ಜೊತೆ ಬೆಲ್ಲ ಹಾಕಿ ಬೇಯಿಸಿ ಪಾಯಸ ಮಾಡಿಟ್ಟಿದ್ದೀನಿ, ಎಲ್ಲ ಊಟ ಮಾಡೋಣ ಬನ್ನಿ ಅಂದ್ಲು. ಸಹದೇವ ಎದ್ದ, ಹಣತೆ ಹೊತ್ತಿಸ್ದ. ತೇಗದ ಎಲೆ ಜೊಪ್ಪೆ ಎಲೆ ಎಲ್ಲರೂ ಊಟ ಮಾಡಿದ್ರು. ಅವ್ರದ್ದೆಲ್ಲ ಆದ್ಮೇಲೆ ಅಮ್ಮ ಅಂದ್ಲು, ನಾನು ರಾಜ್ಕುಮಾರಿ ಇಬ್ರು ಈಗ ಊಟ ಮಾಡಿ ಒಳಗೆ ಮಲಗ್ತೀವಿ. ನೀವು 5 ಜನನು ಬಿಲ್ಲು ಬಾಣ ಹಿಡ್ಕೊಂಡು ಇಡೀ ರಾತ್ರಿ ಹೊರಗಡೆ ನಿಂತು ಕಾಯಬೇಕು. ದುರ್ಯೋಧನ ಕಡೆಯವರು ಅಥವಾ ಮತ್ತೆ ಯಾರಾದರೂ ರಾತ್ರಿ ಇಲ್ಲಿಗೆ ನುಗ್ಗಿ ಇವಳನ್ನ ಹೊತ್ಕೊಂಡು ಕರ್ಕೊಂಡು ಹೋದ್ರೆ ಏನು ಮಾಡಬೇಕು? ನಾನು ತೀರ್ಮಾನಿಸೋ ತನಕ ಇವಳ ವಿಷಯದಲ್ಲಿ ನೀವ್ಯಾರು ಈರ್ಷೆ ಅಥವಾ ಮತ್ಸರಗಳಿಗೆ ಪಕ್ಕಾಗಕೂಡದು. ಭೀಮಾ, ಅರ್ಜುನ, ನಿಮಗೂ ಎಚ್ಚರಿಕೆ ಹೇಳಿದ್ದೀನಿ ಅಂತ ಆಕೆ ಹೇಳಿದ್ಲು. ಪಾಯಸದ ರುಚಿ ಯಾರಿಗೆ ಗೊತ್ತಾಗತ್ತೆ? ಗುಡಿಸಲಿನ ಬಾಗಿಲು ಮುಚ್ಚಿದ್ಲು. ಮಂದವಾಗಿ ಉರಿತಿದ್ದ ಹಣತೆಯ ಬೆಳಕಲ್ಲಿ ಆ ಪಾಂಡವರ ಅಮ್ಮ ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ಲು. 2 ತೋಳುಗಳನ್ನು ನೀಡಿ ನನ್ನನ್ನು ತಬ್ಕೊಂಡ್ಲು. ಮಗು, ನಿಮ್ಮ ಪಕ್ಕದ ಕುರುನಾಡಿನ ಪಾಂಡುರಾಜನ ಮಕ್ಕಳ ವಿಷಯ ನೀನು ಕೇಳಿದ್ಯಾ ಅಲ್ವಾ? ಅರಗಿನ ಮನೆಯಲ್ಲಿ ಕೂಡಿ ಸುಟ್ಟು ಹಾಕಿಸಿದ್ನಲ್ಲ ದುರ್ಯೋಧನ, ಅದರಿಂದ ಬದುಕಿ ಬಂದವರು ನಾವೇನೆ. ಇಲ್ಲಿ ನೋಡು, ನನಗೆ ಬರೀ ಗಂಡು ಮಕ್ಕಳು. ನಿನ್ನಂತಹ ಮಗಳು ಹುಟ್ಲಿಲ್ವಲ್ಲ, ಈಗ ನೀನೇ ನನಗೆ ಮಗಳಾಗ್ಬಿಡು ಅಂತ ಅಂದ್ಲು. ಇಂತಹ ದೊಡ್ಡ ತೋಳುಗಳು ಬಡಕಲಾಗಿದ್ರು ಕೂಡ ಅಗಲವಾಗಿ ತುಂಬಿದ ಬೆಚ್ಚನೆ ಎದೆ ಹಾಕೆದು. ಒಂಟಿತನ ನೀಗಿ ಕ್ಷೇಮ ಭಾವವನ್ನು ಹುಟ್ಟಿಸುವಂತಹ ಬಿಗಿ ಅಪ್ಪಗೆ ಹಾಕೆದು. ನನ್ನಮ್ಮ ಸಾಯಕ್ಕೆ ಮುಂಚೆ ನನ್ನನ್ನು ಹೀಗೆ ತಪ್ಕೊಳ್ತಾ ಇದ್ಲಲ್ವಾ ಅಂತ ಕೃಷ್ಣಗೆ ಅನಿಸುತ್ತೆ. ಆಮೇಲೆ ಕೃಷ್ಣಗೆ ಅಂತಹ ಬಿಸಿ ಅಪ್ಪಿಗೆ ಎಲ್ಲಿಂದ ಬರಬೇಕು? ಈ ಪಾಂಡವರ ತಾಯಿ ತನ್ನನ್ನು ಗೆದ್ಕೊಂಡ್ಲು ಅಂತ ಆಕೆಗೆ ಅನ್ನಿಸ್ತು. ಅರ್ಜುನ ಬಿಲ್ಲು ಬಗ್ಸಿ ಮತ್ಸ್ಯಯಂತ್ರದ ಗುರಿ ಹೊಡೆದಿದ್ದ. ಭೀಮ ಮೇಲೆ ಬಿದ್ದವರನ್ನು ಬಡಿದು ಅಬ್ಬರಿಸಿದ್ದ. ಉಳಿದವರು ಕೂಡ ಯಥಾಶಕ್ತಿ ಕಾದಾಡಿದ್ರು. ಆದರೆ ನನ್ನನ್ನು ಗೆದ್ಕೊಂಡವಳು ಈಕೆ, ಪಾಂಡವರ ತಾಯಿ ಅಂತ ದ್ರೌಪದಿಗನ್ನಿಸ್ತು. ರಾತ್ರಿ ಜೊತೆಯಲ್ಲಿ ಮಲಗಿಕೊಂಡು ಬಲಗೈಯಿಂದ ಇವಳ ಕೆನ್ನೆಯನ್ನು ನೀವ್ತಾ ಕುರುಗಳ ಇಡೀ ಕಥೆಯನ್ನು ಆಕೆ ಹೇಳಿದ್ಲು. ಪಾಂಡವರಿಗೆ ಆಗಿರೋ ಅನ್ಯಾಯವನ್ನೆಲ್ಲ ವರ್ಣಿಸಿದ್ಲು. ಇವೆಲ್ಲ ನನಗೆ ಗೊತ್ತಿದ್ದೆ ಅಂತ ದ್ರೌಪದಿಗನ್ನಿಸ್ತು. ಕುರುಗಳ ಮನೆಯಲ್ಲಿ ಆಗ್ತಿದ್ದ ಪ್ರತಿಯೊಂದು ವಿವರವನ್ನು ಅಪ್ಪ ನನ್ನ ಕೈಲಿ ಬಿಡಿಸಿ ಹೇಳ್ತಾ ಇದ್ರಲ್ವಾ, ಇದೆಲ್ಲ ನನಗೆ ಗೊತ್ತು ಅಂತ ಆಕೆಗನ್ನಿಸ್ತು. ಸೊಕ್ಕಿನ ದ್ರೋಣನಿಗೆ ಆಶ್ರಯ ಕೊಟ್ಟು ಅಪ್ಪನ ಅಪಮಾನದಲ್ಲಿ ಭಾಗಿಯಾದ ಭೀಷ್ಮನ ಮನೆಯ ವಿವರಗಳನ್ನು ಎಲ್ಲವನ್ನೂ ಆಕೆ ಹೇಳಿದ್ಲು. ಆದರೂ ಕೂಡ ಅಪ್ಪನಿಗೆ ಅರ್ಜುನ ಅಂದರೆ ಎಷ್ಟು ಪ್ರೀತಿ! ಅಪ್ಪನ ಬಾಯಿಂದ ವರ್ಣನೆ ಕೇಳೇನೋ ಏನೋ ಗೊತ್ತಿಲ್ಲ, ನನಗೂ ಅರ್ಜುನನ ಮೇಲೆ ತುಂಬ ಪ್ರೀತಿ ಬೆಳೆದಿತ್ತು ಅನಿಸುತ್ತೆ ಅಂತ ದ್ರೌಪದಿ ಅಂದ್ಕೊಂಡ್ಳು. ನಡುರಾತ್ರಿ ಕಳೆದ ಮೇಲೆ ಆಕೆ ಕೇಳಿದ್ಲು, ಮಗು, ದಾಂಪತ್ಯ ಅಂದರೆ ಏನಂತ ತಿಳ್ಕೊಂಡಿದ್ಯಾ ಅಂದ್ಲು. ಈಕೆಗಾದ್ರೂ ಏನು ಗೊತ್ತಿತ್ತು? ತನ್ನ ಸಖಿ ಮದುವೆಯಾದ ದಾಸಿಯರು ಗುಟ್ಟಲ್ಲಿ ಹೇಳ್ತಾ ಇದ್ದಿದ್ದಷ್ಟೇನೆ, ಹೇಳೋದನ್ನ ತಲ್ಲೀನತೆಯಿಂದ ಕೇಳಿ ಆ ನಂತರ ಕಲ್ಪನೆಯಲ್ಲಿ ಮೈ ಮರಿತಾ ಇದ್ದಿದ್ದು. ಹೀಗೆ ಕೇಳಿದ್ದೆ ಅಂತ ತಾನಾದ್ರೂ ಹೇಗೆ ಹೇಳಕ್ ಸಾಧ್ಯ? ದಾಂಪತ್ಯ ಸುಖ ಅನ್ನೋದು ಪಡೆಯೋದ್ರಲ್ಲಿ ಕೊಡೋದ್ರಲ್ಲಿ. ಹೆಂಗಸಿಗೆ ಗಂಡಸಿನ 5ರಷ್ಟು ಶಕ್ತಿ ಇರುತ್ತೆ. ಮಳೆ ಸುರಿಸಿ ಮೋಡ ಬರಿದಾಗತ್ತೆ, ಆದರೆ ಒಂದು ಮೋಡದಿಂದ ಭೂಮಿ ತೃಪ್ತಿ ಆಗುತ್ತಾ? ಇಲ್ಲ. ಹೊರಗಡೆ ಹೊಳೆಯಾಗಿ ನದಿಯಾಗಿ ನೆರೆ ಬಂದು ಕೊಚ್ಚಿ ಹೋದ್ರೂ ಕೂಡ ಭೂಮಿಯ ಒಳಗಡೆ ನೆಂದಿರೋದಿಲ್ಲ. ಭೂಮಿ ಮತ್ತೊಂದು ಮೋಡವನ್ನು ಎದುರು ನೋಡ್ತಾ ದಗೆಯ ತಣ್ಣಿವಿಗಾಗಿ ಬಾಯಿ ಬಿಡ್ತಿರುತ್ತೆ. ಮಗು, 18-19 ವರ್ಷದ ನಿನಗೆ ಈ ಮಾತು ಅರ್ಥ ಆಗೋದು ಕಷ್ಟ ಏನಲ್ಲ ಅನ್ಸುತ್ತೆ. ನನ್ನ 5 ಜನ ಮಕ್ಕಳನ್ನು ನೀನು ಒಟ್ಟಿಗೆ ಮದುವೆ ಆಗು. 5 ಜನರು ವೀರ್ಯ ಸಂಪನ್ನರು. ನಿನಗೆ ಸುಖದ ಸಮೃದ್ಧಿ ಇರಲಿ. ನಿನ್ನಂತಹ ದಾಂಪತ್ಯ ಸುಖದ ಸಮೃದ್ಧಿ ನಮ್ಮ ಆರ್ಯಾವರ್ತದ ಯಾವ ಹೆಂಗಸಿಗೂ ಇಲ್ಲ. ಇದು ನನ್ನ ಆಶೀರ್ವಾದ ಅಂತ ತಿಳಿ ಅಂತ ಆಕೆ ಹೇಳಿದ್ಲು. ಏನು ನೀವು ಹೇಳ್ತಾ ಇರೋದು ಅಂತ ನಾನು ಕಂಪಿಸ್ತಾನೆ ಕೇಳಿದೆ. ಯಾಕೆ ಅವಾಗಷ್ಟು ಕಂಪಿಸ್ದೆ ಅನ್ನೋದು ನನಗೆ ಈಗಲೂ ಅರ್ಥ ಆಗ್ತಿಲ್ವಲ್ಲ ಅಂತ ದ್ರೌಪದಿ ಈಗ ಅಂದ್ಕೊಂಡ್ಳು. ಯಾಕೆ ಹೆದರಿಕೆನಾ ನಿನಗೆ? ನನ್ನ ಮಕ್ಕಳನ್ನೆಲ್ಲ ನೀನು ಹೇಳಿದ ಹಾಗೆ ಕೇಳಿಸ್ತೀನಿ. ಇದೇನು ಎಲ್ಲೂ ನಡೆಯೋದ ಪದ್ಧತಿ ಅನ್ಕೋಬೇಡ. ನಾವಿದ್ವಲ್ಲ ಹಿಮವತ್ ಪರ್ವತದಲ್ಲಿ, ಅಲ್ಲೂ ಕೂಡ ಇಂಥದೇ ಪದ್ಧತಿ ಇತ್ತು. ಮದುವೆ ಆದವಳು ಸೋದರರಿಗೆಲ್ಲ ಹೆಂಡತಿ. ಅಲ್ಲದೆ ನಮ್ಮ ಆರ್ಯರ ಮೂಲ ಸಂಪ್ರದಾಯವನ್ನು ಇವತ್ತಿಗೂ ಆಚರಿಸುವಂತಹ ದೇವಜನ ಅನ್ನೋ ಜನಾಂಗ ಹಿಮಾಲಯದಲ್ಲಿದೆ. ಅವರಲ್ಲೂ ಕೂಡ ಈ ಆಚಾರ ಇದೆ ಅಂತ ಆಕೆ ಹೇಳಿದ್ಲು. ನಮ್ಮ ರಾಜ್ಯದ ಆರ್ಯೇತರ ಜನಗಳಲ್ಲಿ ಈ ಪದ್ಧತಿ ಇದೆ. ಅರಮನೆಗೆ ಸೌದೆ, ಬೇಟೆಯ ಮಾಂಸ, ಮಂದಲಿಗೆ, ಕಂಬಳಿ ಮೊದಲಾದನ್ನು ಸರಬರಾಜು ಮಾಡೋರೆಲ್ಲರೂ ಇದೇ ಪದ್ಧತಿಯವರು. ಇಂತಹ ಕೆಲವು ಹೆಂಗಸರು ನನಗೆ ದಾಸಿಯರು ಆಗಿದ್ದಾರೆ. ಆದರೆ ನಾವು ಆರ್ಯರು
ಪಾಂಚಾಲರು ಅಂದರೆ ಆರ್ಯಾವರ್ತದಲ್ಲೇ ಹೆಸರಾಂತ ಮನೆತನ ಅಂತ ನಾನು ಹೇಳಿದೆ. ಆಗ ಆಕೆ ಹೇಳಿದ್ಲು, ಈ ಮಾತನ್ನು ನಿಮ್ಮಪ್ಪ ಕೇಳಬಹುದು, ರಾಜನಾದವನು ಕೇಳಬೇಕಾದ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಧರ್ಮ ಹೇಳ್ತಾನೆ. ನಿನ್ನನ್ನು ಹೇಗೂ ಗೆದ್ದಿದ್ದಾಗಿದೆ, ನಾವು ಗೆದ್ದ ವಸ್ತುವನ್ನು ಹೇಗಾದರೂ ಅನುಭವಿಸ್ತೀವಿ, ಹಂಚ್ಕೊಳ್ತೀವಿ ಅನ್ನೋ ಅಧಿಕಾರ ನಮಗಿದೆ. ನೀನು ಬರದೆ ವಿರೋಧಿಸಿ ಸಂತೋಷವನ್ನು ಯಾಕಮ್ಮ ಕಳ್ಕೊಳ್ತೀಯಾ? ಸಂತೋಷ ಅಖಂಡ ಪ್ರಮಾಣದಲ್ಲಿ ನಿನ್ನ ಕಡೆಗೆ ಹರಿದು ಬರ್ತಾ ಇರಬೇಕಾದ್ರೆ ಬೇಡ ಅಂತ ಬೆನ್ನು ತಿರುಗಿಸೋದು ಅವಿವೇಕತನ. ನನ್ನ 5 ಮಕ್ಕಳು ನಿನ್ನ ಇಚ್ಛೆಯನ್ನು ಒಂದು ಗೆರೆಯಷ್ಟು ಮೀರದೇ ಇರೋ ಹಾಗೆ ನಾನು ಅವ್ರಿಗೆಲ್ಲ ಅಪ್ಪಣೆ ಮಾಡ್ತೀನಿ ಅಂತ ಆಕೆ ಹೇಳಿದ್ಲು. ಮರುದಿನ ಬೆಳಗಾಯಿತು. ಅಪ್ಪ ಈ 5ರನ್ನು ಅರಮನೆಗೆ ಕರೆಸಿ ಸತ್ಕರಿಸಿ ರಾಜಪುತ್ರರಿಗೆ ತಕ್ಕ ವಸ್ತ್ರಭೂಷಣಗಳನ್ನು ಉಡಿಸಿ ತೊಡಿಸಿ ರಾಜೋಚಿತ ಪೀಠದ ಮೇಲೆ ಕೂರಿಸ್ದ. ಮದುವೆ ವಿಷಯ ಮಾತಾಡಿದಾಗ ಧರ್ಮ ಮೊಟ್ಟ ಮೊದಲು ಅದೇ ಮಾತಾಡದ್ನಂತೆ. ಪೂಜ್ಯ ಪಾಂಚಾಲಾಧಿಪತಿಯೇ, ನಿನ್ನೆ ನಾವು ಗೆದ್ದ ಕನ್ಯೆಯನ್ನು ನಾವು 5 ಜನವೂ ಮದುವೆ ಆಗ್ತೀವಿ. ನಾವು ಹೇಳಿದ ಹಾಗೆ ಮದುವೆ ಮಾಡಿಕೊಡು ಮನಸ್ಸಿದ್ರೆ ಮಾಡಿಕೊಡು, ಇಲ್ಲ ಅಂದರೆ ನಮ್ಮ ಸೌಕರ್ಯಕ್ಕೆ ತಕ್ಕ ಹಾಗೆ ನಾವು ಮಾಡ್ಕೊಳ್ತೀವಿ. ಯಾಕೆಂದರೆ ಮತ್ಸ್ಯಭೇದ ಭೇದಿಸಿದವನಿಗೆ ನನ್ನ ಮಗಳು ಅಂತ ನೀನು ಹೇಳಿದ್ದೆ. ಈಗ ನಿನ್ನ ಮಗಳು ನಮಗೆ ಸ್ವತ್ತಾಗಿದ್ದಾಳೆ, ಆದ್ದರಿಂದ ಅಡ್ಡ ಬರೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಅವನು ಹೇಳಿದ್ದ. ಆಗ ಅಪ್ಪ ಕೇಳಿದ್ರು, ಆದರೆ ನೀನು ಹೇಳ್ತಾ ಇರೋದು ಆರ್ಯೇತರ ಪದ್ಧತಿ ಅಲ್ವಾ ಅಂತ. ಆಗ ಅವನು ಹೇಳಿದ್ದ, ಅದು ಅಧರ್ಮನೇ ಆಗಿದ್ರೆ ನಿನ್ನ ರಾಜ್ಯದಲ್ಲಿ ಇರೋ ಆರ್ಯೇತರರಾದರೂ ಆಚರಿಸೋಕ್ಕೆ ಯಾಕೆ ಬಿಟ್ಟಿದ್ಯಾ? ಅಲ್ಲದೆ ಇದುವರೆಗೂ ಆರ್ಯ ರಾಜರು ಎಷ್ಟೋ ಜನ ಆರ್ಯೇತರ ಕನ್ಯರನ್ನು ಮದುವೆಯಾಗಿ ಅವರಿಂದ ಹುಟ್ಟಿದ ಮಕ್ಕಳನ್ನು ತಮ್ಮ ಸಿಂಹಾಸನದ ಮೇಲೂ ಕೂಡ ಕೂಡಿಸಿದ್ದಾರೆ. ಹೀಗಿರ್ಬೇಕಾದ್ರೆ ಅವರ ಇದೊಂದು ಪದ್ಧತಿಯನ್ನು ನಾವು ಅನುಸರಿಸಿದ್ರೆ ಏನು ತಪ್ಪು ಅಂತ ಕೇಳ್ದ. ಧರ್ಮ ಹಸ್ತಿನಾವತಿಯ ಯುವರಾಜ ಪಟ್ಟಣದಲ್ಲಿ ಕೂತು ರಾಜ್ಯಾಡಳಿತವನ್ನು ಮಾಡಿದ್ದಂತೆ. ವಾದ ಸೂಕ್ಷ್ಮದಲ್ಲಿ ಅವನನ್ನು ಗೆಲ್ಲೋಕೆ ಸಾಧ್ಯನಾ? ಮಹಾರಾಜ, ಎಷ್ಟಾದರೂ ನೀನು ಹಿರಿಯ, ನಮಗೆ ಪೂಜ್ಯ, ನಿನ್ನ ಮಗಳನ್ನು ಕರ್ತರ್ತೀವಿ. ನೀನೇ ನಮ್ಮ 5 ಜನಕ್ಕೂ ಅವಳನ್ನು ಧಾರೆ ಎರೆದು ಕೊಡು. ನಿನ್ನ ಆಶೀರ್ವಾದ ಇಲ್ಲದೆ ನಾವು ಬದುಕೋಕೆ ಸಾಧ್ಯನಾ? ಇನ್ನು ಎಂದೆಂದಿಗೂ ನಿನ್ನ ಆಶೀರ್ವಾದ ಬಲನೇ ನಮಗೆ ರಕ್ಷೆ ಅಂತ ಹೇಳಿಬಿಟ್ಟು ಎದ್ದು ನಮಸ್ಕಾರ ಮಾಡಿದ್ನಂತೆ. ಉಳಿದವರು ಕೂಡ ನಮಸ್ಕಾರ ಮಾಡಿದ್ರಂತೆ. ಹೀಗಾಗಿ ನಮ್ಮಪ್ಪ ಸೋತಿದ್ದಲ್ಲ, ಗೆದ್ದ. ಕುರುಗಳ ಮನೆಯ ಒಂದು ಶಾಖೆ ತನ್ನ ಆಶೀರ್ವಾದಕ್ಕೆ ಒಳಗಾಯಿತು ಅಂತ ಮನಸ್ಸಿನಲ್ಲಿ ಅವನು ಹಿಗ್ಗಿದ್ದ. ಮರುದಿನ ನನ್ನನ್ನು ಕುಂತಿ ಜೊತೆಗೆ ಅರಮನೆಗೆ ಕರ್ಕೊಂಡು ಹೋದ. ರಾಜಮಾತೆಗೆ ತಕ್ಕ ಹಾಗೆ ಆಕೆಯನ್ನು ಸನ್ಮಾನಿಸಿದ್ರು. ಆದರೆ ನಾನೊಬ್ಬಳೇ ಇದ್ದಾಗ ಅಪ್ಪ ಕೇಳಿದ್ರು, ಮಗು, ಇದರಲ್ಲಿ ನಿನ್ನ ಅಭಿಪ್ರಾಯ ಏನು ಅಂತ. ನನ್ನ ಅಭಿಪ್ರಾಯ ಯಾಕೆ ಕೇಳ್ತೀಯಾ? ನಾನು ಒಲ್ಲೆ ಅಂದರೆ ಇದನ್ನು ತಪ್ಪಿಸೋಕ್ಕಾಗತ್ತಾ? ನಿನ್ನ ಷರತ್ತಿನ ಹಾಗೆ ಅವ್ರು ನನ್ನನ್ನು ಗೆದ್ದಿದ್ದಾರೆ. ಗೆದ್ದ ನಂತರ ಅವ್ರಿಗೆ ತೋಚಿದ ಹಾಗೆ ಹಂಚ್ಕೊಳ್ಳೋ ಅಧಿಕಾರನೂ ಅವ್ರಿಗಿದೆ. ಗೆದ್ದಿದ್ರು ನಮ್ಮ ಧರ್ಮಕ್ಕೆ ವಿರೋಧವಾಗಿ ಹುಡುಗಿಯನ್ನು ಅನುಭವಿಸೋಕ್ಕೆ ನಾನು ಕೊಡೋದಿಲ್ಲ ಅಂತ ಗಟ್ಟಿಯಾಗಿ ನೀನು ಪಟ್ಟು ಹಿಡಿಯೋಕ್ಕೆ ಆಗತ್ತಾ ಅಂತ ನಾನು ಕೇಳಿದ್ದೆ. ಆಗ ಅಪ್ಪ ಹೇಳಿದರು, ಹಾಗಾದರೆ ನಿನ್ನ ರಾಜ್ಯದ ಮುಕ್ಕಾಲು ಭಾಗಕ್ಕೂ ಮೀರಿದ ಜನರಲ್ಲಿ ಈ ಪದ್ಧತಿಯನ್ನು ಯಾಕೆ ಕೊಟ್ಟೆ ಅಂತ ಅವರೆಲ್ಲ ಕೇಳಿದ್ರು. ಅದರಲ್ಲಿ ಆ ಹಿರಿಯನಾದ ಆ ಧರ್ಮ ಅನ್ನಿಸ್ಕೊಂಡವನು ಅಂತ ಅಪ್ಪ ಅಂದರು. ಆಗ ಅವರೇ ಹೇಳಿದ್ರು, ಇದು ಅವರ ಕುಲಾಚಾರ ಅಂತ ನಾನು ಹೇಳಿದೆ. ಕುಲಾಚಾರ ಅಂತ ಹೇಳಿಬಿಟ್ಟು ಸಿಕ್ಕದನ್ನೆಲ್ಲ ಮಾನ್ಯ ಮಾಡಿದರೆ ಅದರ ಪಾಪದಲ್ಲಿ ರಾಜನು ಭಾಗಿಯಾದಾಗಲ್ವಾ? ನಿನ್ನ ರಾಜ್ಯದ ಕಾಡುಗಳಲ್ಲೇ ಇರೋ ರಾಕ್ಷಸರು ಕುಲಾಚಾರ ಅಂದ್ಬಿಟ್ಟು ನರಮಾಂಸ ಭಕ್ಷಣೆ ಮಾಡ್ತಾರೆ, ನೀನು ಅದನ್ಯಾಕೆ ಮಾನ್ಯ ಮಾಡಿಲ್ಲ ಅಂತ ಅವನು ಕೇಳ್ದ. ಮಗು, ನಿನ್ನೆಯಿಂದ ಧರ್ಮ ಸೂಕ್ಷ್ಮದ ಬಗ್ಗೆ ಚಿಂತಿಸಿ ನನ್ನ ತಲೆ ಸಿಡಿತಾ ಇದೆ. ಅವರು ಕೇಳಲಿಕ್ಕೆಯನ್ನು ಒಪ್ಪೋದೇ ಸರಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇದ್ರ ಮೇಲೆ ನೀನು ಬೇಡವೇ ಬೇಡ ಅಂತ ಹೇಳಿದ್ರೆ ಸೈನ್ಯಕ್ಕೆ ಹೇಳ್ತೀನಿ, ಅವರನ್ನು ಪಾಂಚಾಲ ದೇಶದಿಂದ ಹೊರಗಡೆಗೆ ಅಟ್ಟಿಸ್ತೀನಿ ಅಂತ ಅಪ್ಪ ಅಂದ. ಅಂದರೆ ಅಪ್ಪ ಹೊಣೆಯನ್ನೆಲ್ಲ ನನ್ನ ಮೇಲೆ ಹಾಕಿದ್ದ. ನನ್ನಲ್ಲೂ ಕೂಡ ಒಂದು ರೀತಿಯ ಉತ್ಸಾಹ ಉಗ್ತಾ ಇತ್ತು. 5 ಜನ ವೀರ್ಯವಂತರ ಗಂಡಂದ್ರನ್ನ ಆಳೋ ಉತ್ಸಾಹ ಯಾವ ಆರ್ಯ ಹೆಂಗಸಿಗೂ ಇದುವರೆಗೂ ಲಭ್ಯ ಆಗದೇ ಇರುವಂತಹ ಸಮೃದ್ಧ ಸುಖದ ಉತ್ಸಾಹ ನನ್ನಲ್ಲಿ ತುಂಬಿತ್ತು. ಇದುವರೆಗೂ ಕಲ್ಪನೆಯಲ್ಲಿ ಅಸ್ಪಷ್ಟವಾಗಿ ಮೂಡಿ ಕಾಡಿಸ್ತಿದ್ದ ಸುಖ ಈಗ ನಿಜವಾದ 5 ಪ್ರಮಾಣದಲ್ಲಿ ಬಂದು ನನ್ನನ್ನು ಓಲೈಸ್ತಿರುವಂತಹ ಉತ್ಸಾಹ ನನ್ನಲ್ಲಿ ತುಂಬಿತ್ತು. ಆರ್ಯರ ಮೂಲ ಪುರುಷರಾದ ದೇವ ಸಂಪ್ರದಾಯದವರು ಕೂಡ ಇದನ್ನು ಆಚರಿಸ್ತಾರೆ ಅನ್ನೋ ಸಮಾಧಾನ ಕೂಡ ನನ್ನಲ್ಲಿತ್ತು. ಅಪ್ಪ, ನಿನ್ನಿಷ್ಟ, ನಾನು ಗೆದ್ದವರ ಧರ್ಮ ಅಜ್ಞಾನವಾರ್ತಿ ಆಗೋದೇ ಧರ್ಮ ಅಂತ ನಾನು ಅಂದೆ.
ಆನಂತರ ಅಪ್ಪ ಹೊರಗಡೆ ಬಂದರು. ವಿವಾಹ ಜೀವನದ ವಿಧಿಗಳ ಬಗ್ಗೆ ಅವರ 5 ಜನ ಜೊತೆಗೂ ಮಾತನಾಡಿ ಖಚಿತ ಮಾಡಿಕೊಂಡ್ರು. ನಾನು ಒಳಗಡೆ ಬಾಗಿಲಲ್ಲಿ ನಿಂತು ಅದೆಲ್ಲ ಕೇಳಿಸ್ಕೊಳ್ತಾ ಇದ್ದೆ. ಪದ್ಧತಿಯ ಮೂಲ ಆರ್ಯೇತರರಾದರೂ ಕೂಡ ಅನುಸರಣೆ ನಮ್ಮ ಧರ್ಮದ ಜಾಯಮಾನಕ್ಕಿರಬೇಕು ಅಂತ ಅಪ್ಪ ಹೇಳಿದ್ರು. ನಮ್ಮ ಪುರೋಹಿತರು ಕೂಡ ಮಾತಿಗೆ ಸೇರಿಕೊಂಡ್ರು. ಒಂದು, ರಾಜಸಿಂಹಾಸನ ಹಿರಿಯನಿಗೆ ಮಾತ್ರ ಸೇರೋ ಹಾಗೆ ನಾನು ಹಿರಿಯ ಧರ್ಮನಿಗೆ ಮಾತ್ರ ವಿವಾಹದಲ್ಲಿ ದಾನ ಆಗಿರಬೇಕು. 2ನೇದು, ಹಿರಿಯನು ಪಟ್ಟ ಏರಿದ್ರು ಕೂಡ ತಮ್ಮಂದಿರಿಗೆ ರಾಜ್ಯಭೋಗದಲ್ಲಿ ಸಮಾನ ಅಧಿಕಾರ ಇರೋ ಹಾಗೆ ನನ್ನ ಮೇಲೆ ಎಲ್ಲರಿಗೂ ಪೂರ್ಣ ಅಧಿಕಾರ ಇರಬೇಕು. 3ನೇದು, ರಾಜ್ಯದ ಬೆಳವಣಿಗೆ, ವಿಸ್ತರಣೆ, ಅಭಿವೃದ್ಧಿ ಏನಿದ್ರು ರಾಜನ ಹೆಸರಲ್ಲಿ ಆಗೋ ಹಾಗೆ ನನ್ನಲ್ಲಿ ಹುಟ್ಟೋ ಮಕ್ಕಳಿಗೆಲ್ಲ ಹಿರಿಯನಾದ ಧರ್ಮನ ಹೆಸರಲ್ಲಿ ನಾಮಕರಣ ಆಗಬೇಕು. 4, ಆದರೆ ಮಕ್ಕಳು ಉಳಿದವ್ರನ್ನೆಲ್ಲ ಸಮಾನವಾಗಿ ತಂದೆ ಅಂತಲೇ ಕರಿಬೇಕು. ಸತ್ತಾಗ ಪ್ರತಿಯೊಬ್ಬರು ಸಮಾನವಾಗಿ ಜಲಪ್ರದಾನ ಮಾಡಬೇಕು. ಮುಂದೆ ಯಾವುದಾದ್ರೂ ಸ್ವಯಂವರದಲ್ಲಿ ಬೇರೊಂದು ಕನ್ಯೆ 5ರಲ್ಲಿ ಯಾವ ಸೋದರನಿಗೆ ಸಿಕ್ಕಿದ್ರು ಅಥವಾ ಯುದ್ಧದಲ್ಲಿ ಬೇರೆ ಯಾವ ರಾಜನಾದರೂ ತನ್ನ ಕನ್ಯೆಯನ್ನು ಒಪ್ಪಿಸಿದ್ರು ಕೂಡ ಅವಳೇ ಇದೇ ವಿಧಿಗೆ ಅನ್ವಯ ಆಗಬೇಕು. ಹಿರಿಯನ ಹೆಸರಿಗೆ ವಿವಾಹಿತಳಾಗಿ ಇದೇ ವಿಧಿಗೆ ಒಳಪಟ್ಟಿರಬೇಕು. ಅಂತಹ ಹೆಂಡತಿಯ ಸಂಸಾರ ಸುಖ ಭೋಗ ಮೊದಲಾದನ್ನು ಕ್ರಮಗೊಳಿಸೋದು, ನಿಯಂತ್ರಿಸೋ ಅಧಿಕಾರ ಈ ಹಿರಿಯ ಅರಸಿಯದಾಗಿರಬೇಕು. ಯಾರಿಗೆ ಬೇಕು ಈಗ ಅವೆಲ್ಲ ವಿಧಿ ನಿಯಮಗಳ ನೆನಪು? ಆರ್ಯೇತರ ಅಂಶಗಳ ಹಾಗೆ ಆರ್ಯ ಧರ್ಮದ ಜಾಯಮಾನವಂತೆ ಅಂತ ದ್ರೌಪದಿಗೆ ಈಗ ಅನಿಸ್ತು. ತನಗೆ ಬೇಕು ಅನ್ನಿಸಿದಾಗ ಅರ್ಜುನ ಎಷ್ಟು ಸುಲಭವಾಗಿ ವಿಧಿಯನ್ನು ಮುರಿದ. ತನಗೆ ಪ್ರತ್ಯೇಕಗಳಾಗಿ ಒಬ್ಬಳನ್ನು ಬೇರೆ ಮದುವೆ ಮಾಡ್ಕೊಂಡ್ಬಿಟ್ಟ. ಇಲ್ಲಿ ನಾನಿದ್ದೀನಿ ಧರ್ಮದ ಪಟ್ಟಮಹಿಷಿಯಾಗಿ, ಅವನ ರಾಜ್ಯದ ಪ್ರತಿರೂಪವಾಗಿ, ಅವನ ಜೂಜಿನ ಪಣವಾಗಿ, ಅವಮಾನಿತಳಾಗಿ, ಕಾಡು ಜನರ ಹಾಗೆ ಬರೀ ಬೇಟೆಯ ಮಾಂಸ ಗೆಡ್ಡೆ ಗಣಸು ತಿಂದು ಕಂಡವ್ರ ಮನೆ ಊಳಿಗೆಯನ್ನು ಮಾಡಿ ತಾನಿಲ್ಲೇ ಕೂತಿದ್ದೀನಿ. ಉಳಿದ ಯಾವ ಹೆಂಗಸಿಗೂ ಇಲ್ಲದ ಭಾಗ್ಯವಂತೆ ತಾನು. 5 ಪಟ್ಟ ಸುಖ ಅಂತೆ. ಯಾಕಾದ್ರೂ ಮಾಡ್ತಾರೋ ಇಂತಹ ವೀರ ಪಂದ್ಯದ ಮದುವೆಯನ್ನ? ಶಕ್ತಿ ಇದ್ದವನು ಗೆಲ್ತಾನೆ, ಗೆದ್ದ ಮೇಲೆ ತನಗೆ ಬೇಕಾದ ಹಾಗೆ ಅನುಭವಿಸ್ತಾನೆ, ಹಂಚಿಕೊಳ್ತಾನೆ, ಬೇಡ ಅಂದಾಗ ಬಿಸಾಡ್ತಾನೆ. ಯಾರು ಆರಂಭಿಸಿದ್ರು ಈ ಕ್ಷತ್ರಿಯ ಪದ್ಧತಿಯನ್ನ ಅಂತ ದ್ರೌಪದಿ ಮುಸುಮುಸು ಅಂತ ಯೋಚನೆ ಮಾಡ್ತಾ ಕೂತ್ಕೊತಾಳೆ. ಅಷ್ಟೊತ್ತಿಗೆ ಜ್ಯೋತಿಷ್ಮತಿ ಹತ್ರ ಬರ್ತಾಳೆ. ಒಡತಿ, ಮಕ್ಕಳು ಬರ್ತಾ ಇದ್ದಾರೆ, 5ರು ಒಂದೇ ರಥದಲ್ಲಿ ಬರ್ತಾ ಇದ್ದಾರೆ, ಏನು ಬಿಸಿಲು ಹೊರಗಡೆ ಅಂತ ಆಕೆ ಹೇಳ್ತಾಳೆ. ಸ್ವಲ್ಪ ಹೊತ್ತಿಗೆ ಮನೆ ಮುಂದೆ ಸದ್ದಾಗತ್ತೆ. ಮಕ್ಕಳೆಲ್ಲ ರಥದಿಂದ ಇಳಿತಾರೆ. ಕೃಷ್ಣೆ ಎದ್ದು ಬಾಗಿಲಿಗೆ ಹೋಗ್ತಾಳೆ. ಬಿಸಿಲಿನ ಝಳ ತುಂಬ ಆಗಿರುತ್ತೆ. ರಣ ಹೊಡೆಯುವಂತಹ ರಾಹು ಜಳ ಹೊರಗಡೆ ಇರುತ್ತೆ. ಮುಖ ಮೈಗಳನ್ನೆಲ್ಲ ಬೆವರಿಂದ ಮೆತ್ಕೊಂಡಿರ್ತಾರೆ ಮಕ್ಕಳು. ಅದರ ಮೇಲೆ ಕಲಸಿರೋ ಧೂಳಿನ ಪೊರೆಯನ್ನು ತುಂಬಿರುತ್ತೆ. ಎಲ್ಲ ಒಳಗೆ ಬರ್ತಾರೆ, ಸ್ನಾನ ಮಾಡ್ತಾರೆ. ಒಂದು ಕಡೆ ಆಗ್ತಿದ್ದ ಅಡುಗೆಯನ್ನ ಆಯಾ ಮನೆಗಳ ದಾಸಿಯರು ತಂದಿಡ್ತಾ ಇರ್ತಾರೆ. ಜ್ಯೋತಿಷ್ಮತಿ ತಂದಿದ್ದನ್ನು ಕೃಷ್ಣೆ ತನ್ನ ಮಕ್ಕಳಿಗೆ ಸಾಕು ಅಂದ್ರೂ ಕೇಳದೆ ಬಡಿಸ್ತಾಳೆ. ತಾನು ಕೂತು ಉಣ್ತಾಳೆ. ಹೊಟ್ಟೆಗೆ ಅನ್ನ ಬಿದ್ದಿದೆ ತಡ ಮಕ್ಕಳಿಗೆ ಹಾಕಲಿಕ್ಕೆ ಶುರು ಆಗುತ್ತೆ. ಹೊರಗಡೆ ಉರಿ ಬಿಸಿಲು ತುಂಬಿರುತ್ತೆ. ಲಾಮಂಚದ ಕೋಣೆ ನಡುವೆ ತಣ್ಣಗೆ ನೀರು ಚಿಮುಕಿಸಿದ್ದ ಮಂದಲಿಗೆಗಳನ್ನು ಜ್ಯೋತಿಷ್ಮತಿ ಹಾಸಿ ಸಿದ್ಧಪಡಿಸ್ತಾಳೆ. 5 ಜನ ಸೋದರರು ಸಾಲಾಗಿ ಮಲ್ಕೊಳ್ತಾರೆ. 5 ತಲೆಗಳು ಒಂದೇ ನೇರಕ್ಕೆ ಬರುವಂತೆ, ಕಾಲುಗಳು ಮಾತ್ರ ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇರುತ್ತವೆ. ಪ್ರತಿವಿಂಧ್ಯ ಸ್ವಲ್ಪ ಎತ್ತರ, ಸ್ವಲ್ಪ ಹೆಚ್ಚು ಕಮ್ಮಿ. ಕೊನೆ ಶ್ರುತಸೇನ ಕೂಡ ವಯಸ್ಸಲ್ಲಿ ಚಿಕ್ಕವನಾದ್ರೂ ಕೂಡ ಎತ್ತರದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿರ್ತಾನೆ. ಯಾರು ಹಾಗೆ ಇವನು? ಮಾತು ಜಾಸ್ತಿ. ಕೃಷ್ಣ ಯೋಚನೆ ಮಾಡ್ತಾನೆ ಇರ್ತಾಳೆ. ಖಚಿತವಾಗಿ ನಿಶ್ಚಯ ಮಾಡೋಕ್ಕಾಗೋದೇ ಇಲ್ಲ. ಆದರೆ ಭೀಮನ್ ಮೈಕಟ್ಟಂತೂ ಯಾರಿಗೂ ಇಲ್ಲ. ಒಬ್ಬೊಬ್ಬರ ಮುಖ ಮೈಕಟ್ಟನ್ನು ಗಮನಿಸಿದ್ರು ಕೂಡ ಒಬ್ಬನ ಹಣೆ ನಕುಲನ ಹಾಗೆ ಕಂಡ್ರೆ ಮತ್ತೊಬ್ಬನ ಮೂಗು ಅರ್ಜುನನ ಹಾಗೆ ಅಥವಾ ಸಹದೇವನ ಅಥವಾ ಧರ್ಮದ ಅನ್ನಿಸ್ತಾ ಇರುತ್ತೆ ಈಕೆಗೆ. ಯಾವುದನ್ನು ಖಾತ್ರಿಯಾಗಿ ಹೇಳೋಕ್ಕಾಗಲ್ಲ ಅನ್ಸುತ್ತೆ. ಒಟ್ಟಿನಲ್ಲಿ ಪಾಂಡವರ ಮಕ್ಕಳು ಇವು. ಶ್ರುತಸೇನ ಕೂಡ ಅಷ್ಟೇ ಅಂತ ಅನ್ಕೊಂಡು ಸುಮ್ಮನಾಗ್ತಾಳೆ. ಪ್ರತಿವಿಂಧ್ಯ ಹೆಚ್ಚು ಮಾತಾಡೋನಲ್ಲ. ತನ್ನಲ್ಲಿ ತಾನು ಮೌನವಾಗಿ ಏನೋ ಚಿಂತೆ ಮಾಡ್ತಾ ಇರ್ತಾನೆ. ಈಗ ಕೂಡ ಸುಮ್ಮನೆ ಮಲಗಿರ್ತಾನೆ. ಅದು ಅಟ್ಟದ ಜನತೆಯನ್ನು ನೋಡ್ತಾ. ಉಳಿದವರು ಯುದ್ಧ ಮಾಡುವಾಗ ಶತ್ರುವಿನ ಒಂದು ತಂಡ ಹಿಂದಿನಿಂದ ಬಂದರೆ ಹೇಗೆ 2 ಕಡೆಗೆ ಬಾಣ ಪ್ರಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ 5 ಜನದಲ್ಲಿ ಮೊದಲಿಗೆ ಶ್ರುತಸೇನನಿಗೆ ನಿದ್ದೆ ಬರುತ್ತೆ. ಅವನ ಹಿಂದೆನೆ ಶ್ರುತಸೋಮ ಮಾತು ನಿಲ್ಲಿಸಿ ಕಣ್ಣು ಮುಚ್ಕೊಳ್ತಾನೆ. ಶ್ರುತಕೀರ್ತಿ, ಶತಾನೀಕ ಇಬ್ಬರು ಒಟ್ಟಿಗೆ ಆಕಳಿಸ್ತಾರೆ. ಅವರು ಮಗ್ಲಾಗ್ತಾರೆ. ಹಿರಿಯವನು ಮಾತ್ರ ಮಾತಲ್ಲೂ ಭಾಗವಹಿಸೋದಿಲ್ಲ. ಈಗ ನಿದ್ದೆಯಲ್ಲೂ ಪಾಲ್ಗೊಳ್ಳೋದಿಲ್ಲ.
ಜಂತೆಯನ್ನು ನೋಡ್ತಾ ಅಂಗಾತ ಮಲ್ಕೊಂಡಿರ್ತಾನೆ. ಆಗ ಅವನಮ್ಮ ಕೃಷ್ಣೆ ಬೀಸನ್ಗೆ ಹಿಡಿದು ಅವನ ತಲೆ ಹತ್ತಿರಕ್ಕೆ ಬಂದು ಕೂತ್ಕೊಂತಾಳೆ. ಎಲ್ಲರಿಗೂ ಬೀಸೋ ಹಾಗೆ ನೀಳವಾಗಿ ಗಾಳಿ ಹಾಕ್ತಾ ಅವನನ್ನ ಕೇಳ್ತಾಳೆ, ನಿದ್ದೆ ಬರಲ್ವಾ ಮಗು ಅಂತ. ನನಗೆ ಬಂದೇ ಬರುತ್ತೆ ಅನ್ನೋ ಖಚಿತ ಇಲ್ಲ ಅಮ್ಮ ಅಂತ ಅವನು ಹೇಳ್ತಾನೆ. ಆಯಾಸ ಆಗಿಲ್ವಪ್ಪ, ಬಿಸಿಲಲ್ಲಿ ಅಭ್ಯಾಸ ಮಾಡಿದೀಯಾ ಅಂತ ತಾಯಿ ಕೇಳಿದಾಗ, ಇಲ್ಲಮ್ಮ ಅಂತಹ ಹೆಚ್ಚೇನ ಆಯಾಸ ಇಲ್ಲ ಅಂತ ಅವನು ಹೇಳ್ತಾನೆ. ಅವನು ಮೊದಲಿಂದಲೂ ಮಾತು ಕಡಿಮೆ, ತನಗೆ ಅನಿಸಿದ್ದನ್ನು ಬಾಯಿ ಬಿಟ್ಟು ಹೇಳೋದಂತೂ ಇನ್ನೂ ಕಡಿಮೆ. ಇಲ್ಲಿಗೆ ಬಂದು ಆಗಲೇ 5-6 ತಿಂಗಳಾಗ್ತಾ ಬಂತು. ಈಗೀಗ ತಾಯಿಯ ಹತ್ರ ಮಾತ್ರ ಒಮ್ಮೊಮ್ಮೆ ಮನಸ್ಸನ್ನು ಸ್ವಲ್ಪ ಸ್ವಲ್ಪ ತೆರೀತಾನೆ. ಅದು ಯಾರೂ ಇಲ್ಲದೆ ತಾವಿಬ್ಬರೇ ಇದ್ದಾಗ. ಅಮ್ಮ ಮೌನವಾಗಿ ಕೂತು ಮನಸ್ಸು ಆ ಕಡೆ ತುಂಬ ತುಡಿದಾಗ ಮಾತ್ರ ಅವನು ಮಾತಾಡ್ತಾ ಇರ್ತಾನೆ. ಹಿಂಬದಿಯಿಂದಲೂ ಶತ್ರುವಿನ ತಂಡ ಬಂದರೆ ಏನು ಮಾಡಬೇಕು ಅನ್ನೋದನ್ನ ನಿಮ್ಗೆ ಯಾರು ಹೇಳ್ಕೊಟ್ರು ಮಗು ಅಂತ ತಾಯಿ ಕೇಳ್ತಾಳೆ. ಅಭಿಮನ್ಯು ಅಂತ ಅವನು ಹೇಳ್ತಾನೆ. ಮಗು, ಅವನಿಗೆ ಈಗ 16 ತುಂಬಿದೆ, ನಿನಗೆ 24 ತುಂಬಿದೆ. ಬಿಲ್ಲು ವಿದ್ಯೆಯಲ್ಲಿ ಅವನ ಕೈಲಿ ಹೇಳಿಸ್ಕೊಳ್ಳೋಷ್ಟು ನೀವು ಹಿಂದುಳಿದ್ಬಿಟ್ಟಿದ್ದೀರಾ. ನಿಮ್ಮ ಮಾವ ನಿಮಗಿದೆಲ್ಲ ಹೇಳ್ಕೊಟ್ಟಿಲ್ವಾ ಅಂತ ದ್ರೌಪದಿ ಕೇಳ್ತಾಳೆ. ಹೇಳ್ಕೊಟ್ಟಿದ್ದಾನೆ, ಚೆನ್ನಾಗಿ ಕಲಿಸೂ ಇದ್ದಾನೆ. ಆದರೆ ಅಭಿಮನ್ಯುವನಿಗೆ ಅವನ ತಂದೆ ಹೇಳ್ಕೊಡ್ತಾ ಇದ್ದಾನಲ್ಲ ಈಗ, ಆ ಥರ ಅಲ್ಲ. ಯುದ್ಧ ಕೌಶಲ ಅಭಿಮನ್ಯುವಿನ ತಂದೆಗಿರೋಷ್ಟು ಬೇರೆ ಯಾರಿಗಿದೆ ಅಮ್ಮ ಅಂತ ಅವನು ಹೇಳ್ತಾನೆ. ಸಹಜವಾದ ಸಾಧಾರಣವಾದ ಮಾತು ಅನ್ನೋ ಹಾಗೆ ಪ್ರತಿವಿಂಧ್ಯ ಹೇಳಿದ್ರು ಕೂಡ ಆ ಮಾತು ಕೃಷ್ಣೆಯ ಮನಸ್ಸನ್ನು ಚುಚ್ಚುತ್ತೆ. ಅರ್ಜುನ ತನ್ನ ಮಗನಿಗೆ ಯುದ್ಧ ಕೌಶಲವನ್ನು ಹೇಳ್ಕೊಡ್ತಾ ಇದ್ದಾನೆ, ಹೇಳ್ಕೊಡ್ಬೇಕಾದ ನ್ಯಾಯನೇ. ಆದರೆ ಈ 5 ಕೂಡ ಅವನ ಮಕ್ಕಳೇ ಅಲ್ವಾ? ಅಥವಾ ಇವರೆಲ್ಲ ಹಿರಿಯವನಾದ ಧರ್ಮನ ಮಕ್ಕಳು ಅಂತ ಅವನು ಲೆಕ್ಕ ಮಾಡ್ಕೊಂಡಿದ್ದಾನ? ಇದ್ದಕ್ಕಿದ್ದ ಹಾಗೆ ಅವಳಿಗೆ ಅರ್ಜುನ ಇದುವರೆಗೂ ಕಾಣುತ್ತಿದ್ದ ಹೊಸ ರೂಪದಲ್ಲಿ ಕಾಣಿಸ್ತಾ ಇದ್ದಾನೆ ಅನಿಸುತ್ತೆ. ಚತುರ, ರಸಿಕ, ವೀರ, ಚಲುವ, ಅಹಂಕಾರಿ, ಸ್ವಾರ್ಥಿ, ಸ್ವಂತ ಸುಖಾಕಾಂಕ್ಷಿ ಅಂತಲೂ ಅನಿಸುತ್ತೆ. ಅಭಿಮನ್ಯುವಿನ ಮದುವೆ ನಿಶ್ಚಯ ಆದಾಗಲೇ ಒಳಗಡೆ ಮನಸ್ಸಿನಲ್ಲಿ ಕಲಕ್ತಿದ್ದ ಈ ಭಾವ ಈಗ ಅವಳಿಗೆ ತಕ್ಷಣ ರೂಪುಗೊಳ್ಳುತ್ತೆ. ಅವನ ಬಗ್ಗೆ ಒಂದು ರೀತಿಯ ತಿರಸ್ಕಾರ ಹುಟ್ಟುತ್ತೆ. ಎದುರಿಗೆ ಬಂದು ನಿಂತ್ರೆ ಮಾತನಾಡ್ಸಕ್ಕೂ ಕೂಡ ಅನರ್ಹನಾದಷ್ಟು ಹೀನ ಅವನು ಅನ್ನೋ ಭಾವ ಆಕೆಗೆ ಬಲಿತಾ ಹೋಗುತ್ತೆ. 5 ಜನ ಮಕ್ಕಳಿಗೂ ನೀಳವಾಗಿ ಗಾಳಿ ಹಾಕ್ತಾ ಸುಮ್ಮನೆ ಕೂತ್ಕೊಂತಾಳೆ. ಪ್ರತಿವಿಂಧ್ಯ ಮಾತ್ರ ಮೇಲುಭಾಗದ ಜಂತೆ ಆಚೆ ನೋಡೋವನ ಹಾಗೆ ರೆಪ್ಪೆಯನ್ನು ಕೂಡ ಬಹಳ ವಿರಳವಾಗಿ ಆಡಿಸ್ತಾ ಅದನ್ನು ನೋಡ್ತಾ ಮಲಗಿರ್ತಾನೆ. ಈ ಹೀನನಿಗೆ ಧರ್ಮದ ಅಂಜಿಕೆ ಒಂಚೂರು ಇಲ್ಲ ಅಂತ ಅವಳ ಮನಸ್ಸು ಮತ್ತೆ ಅರ್ಜುನನ್ನ ನೆನೆಸ್ತಾ ಇರುತ್ತೆ. ಧರ್ಮದ ಹೊರೆ ಏನಿದ್ರು ನನ್ನನ್ನೇ ಜಜ್ಜುತ್ತೆ, ಅದರ ಕಾವು ನನ್ನನ್ನು ಬೇಯಿಸುತ್ತೆ, ಉಳಿದವ್ರಿಗೆ ಯಾಕೆ ಬೇಕು, ಅದು ಅರ್ಜುನನಿಗೆ ಅಂತ ಆಕೆಗೆ ಅನಿಸುತ್ತೆ. ಒಂದೊಂದು ರಾತ್ರಿ ಒಬ್ಬೊಬ್ಬನ ಜೊತೆಗಿದ್ದು ಒಟ್ಟಲ್ಲಿ 5 ರಾತ್ರಿಗಳಲ್ಲಿ ವಿವಾಹ ಸಂಪನ್ನ ಆಗಿತ್ತು. ಆಗ 6ನೇ ಮಧ್ಯಾಹ್ನ ಅತ್ತೆ ನನ್ನೊಬ್ಬಳನ್ನು ಪ್ರತ್ಯೇಕ ಕರೆದ್ಲು, 2 ಕೈಗಳನ್ನು ಹಿಡಿದು ಕೇಳಿದ್ಲು, ಮಗಳೇ, ನೀನು 5 ಜನಕ್ಕೂ ಸಮಾನವಾಗಿ ಸಿಕ್ಕದಂತೆ ಆಯಿತು. ಈಗ ನಿನಗೆ ಒಂದು ಪರಮಧರ್ಮ ಹೇಳ್ತೀನಿ ಕೇಳು. ಪತಿಯ ಅಭ್ಯುದಯಕ್ಕೆ ತಕ್ಕಂತೆ ನಡೆಯೋದು ಆರ್ಯ ಹೆಂಗಸಿನ ಏಕೈಕ ಧರ್ಮ ಅನ್ನೋದು ನಿನಗೂ ಗೊತ್ತು. ನಿನ್ನ ಗಂಡಂದ್ರು ಒಗ್ಗಟ್ಟಿಂದ ಇದ್ರೆ ತಮ್ಮ ರಾಜ್ಯವನ್ನ ಗೆಲ್ಲಬಹುದು, ಸ್ವರಕ್ಷಣೆಯನ್ನು ಕೂಡ ಮಾಡ್ಕೋಬಹುದು. ಅವರಲ್ಲಿ ಯಾವುದೇ ಕಾರಣಕ್ಕಾಗಿ ಒಡಕು ಹುಟ್ಕೊಂಡ್ರೆ ಬಿರುಕು ಕಟ್ಟಡ ಬೇಗ ಕುಸಿಯೋ ಹಾಗೆ ಅವರೆಲ್ಲ ಒಟ್ಟಿಗೆ ನಾಶ ಆಗ್ತಾರೆ. ಎಂದು ಜಗಳ ಆಡದೆ ಇರೋರು ನಿನ್ನ ರೂಪಕ್ಕೆ ಮೋಹಗೊಂಡ್ರು, ಪರಸ್ಪರ ಜಗಳಕ್ಕೂ ಕೂಡ ನಿಂತಿದ್ರು. ಈಗ ಮತ್ತೆ ಮೊದಲಿನ ಹಾಗೆ ಅಣ್ಣ ತಮ್ಮಂದಿರಾಗಿದ್ದಾರೆ. ನಿನ್ನ ಕಟಾಕ್ಷ ಒಬ್ಬನಿಗೆ ಹೆಚ್ಚು ಒಬ್ಬನಿಗೆ ಕಡಿಮೆ ಲಭಿಸುತ್ತೆ ಅನ್ನೋ ಭಾವನೆ ಯಾರೇ ಒಬ್ಬರಲ್ಲಿ ಹುಟ್ಟಿದ್ರು ಕೂಡ ಮತ್ತೆ ಬಿರುಕು ಆರಂಭ ಆಗುತ್ತೆ. ಆದ್ರಿಂದ ನೀನು ಕಾಯ ವಾಚ ಮನಸ್ಸ ಎಲ್ಲರಲ್ಲೂ ಸಮಾನ ಪ್ರೀತಿಯನ್ನು ಬೆಳೆಸ್ಕೋಬೇಕಮ್ಮ, ಇದು ನಿನ್ನ ವ್ರತ ಆಗಬೇಕು ಅಂತ ಹೇಳಿದ್ಲು. ಸೊಸೆಗೆ ಸತಿ ಧರ್ಮವನ್ನ ಉಪದೇಶ ಮಾಡಿದ್ಲು ಅತ್ತೆ. ಅದು ತನ್ನ ಮಕ್ಕಳ ಅಭ್ಯುದಯಕ್ಕೋಸ್ಕರ ಮತ್ತು ಅವರ ಒಗ್ಗಟ್ಟಿಗೋಸ್ಕರ. ಈ ಧರ್ಮವನ್ನು ಪಾಲಿಸೋಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ, ಕಾಯ ವಾಚ. ಆದರೆ ಮನಸ್ಸನ್ನು ಸಮಾನವಾಗಿ ಹಂಚೋದು ನನಗೆ ಸಾಧ್ಯ ಆಯ್ತಾ? ಯಾರ ಕೈಯಲ್ಲಿರುತ್ತೆ ಅದೆಲ್ಲ? ಅತ್ತೆಗೆ ಹೇಗೆ ತಿಳಿಬೇಕಿದೆಲ್ಲ? ಮನಸ್ಸಿನ ಬಲವಂತ ಧರ್ಮ ಅದು ಹೇಗೆ ಗೊತ್ತಾಗುತ್ತೆ? ಒಬ್ಬನ ಜೊತೆಗೆ ಹೆಚ್ಚು ಪ್ರೀತಿ ಮಾತಾಡಲಿಲ್ಲ, ಒಬ್ಬನ ಜೊತೆಗೆ ಕಡಿಮೆನೂ ಆಡಲಿಲ್ಲ, ಒಬ್ಬನ ಜೊತೆ ನಕ್ಕು ಮತ್ತೊಬ್ಬನ ಜೊತೆ ಸಿಂಡರಿಸಲಿಲ್ಲ. ಹಿರಿಯ ಧರ್ಮನಿಗೆ ಹೇಗೋ ನಕುಲ ಸಹದೇವರಿಗೂ ಕೂಡ ಅದೇ ಬಗೆಯ ಸ್ವಯಂ ಸಮರ್ಪಣೆ ತಾನು ಮಾಡಿಕೊಂಡಿದ್ಲು. ಆದರೆ ಅರ್ಜುನನನ್ನು ಬಿಟ್ಟು ಬೇರೆ ಯಾರಿಗೆ ಮನಸ್ಸನ್ನು ಸಮರ್ಪಿಸೋಕ್ಕೆ ತನಗೆ ಸಾಧ್ಯ ಆಗಿತ್ತು? ಮನಸ್ಸು ಮಾತಾಗಿ ಹೊರಗಡೆಗೆ ಬರ್ತಾ ಇತ್ತು.
ಪ್ರೇಮ ಕಾರ್ಯದಲ್ಲಿ ಮಾತ್ರ ಅಲ್ಲದೆ ಪ್ರೇಮ ಸಂಭಾಷಣೆಯಲ್ಲೂ ಕೂಡ ಚತುರನಾಗಿದ್ದ ಅವನು ನನ್ನ ಮನಸ್ಸಿನ ಒಳಸತ್ಯವನ್ನೆಲ್ಲ ಮಾತಾಗಿ ಹೊರಹಾಕಿಸ್ತಿದ್ದ. ಮನಸ್ಸಿನ ಜೊತೆಗೆ ಮಾತು ಭೇದ ಮಾಡ್ತಾ ಇತ್ತು. ಇವೆರಡು ಸೇರಿದ ಮೇಲೆ ಶರೀರ ಅನುಸರಿಸದೇ ಇರುತ್ತಾ? ಅರ್ಜುನನ ಸರದಿಯ ರಾತ್ರಿ ಈ ಲೋಕದ್ದೇ ಆಗಿರ್ತಾ ಇರಲಿಲ್ಲ. ಆದರೂ ಕೂಡ ಕೃಷ್ಣೆ ಉಳಿದವ್ರಿಗೆ ಅವತ್ತು ಮೋಸ ಮಾಡ್ತಾ ಇರಲಿಲ್ಲ. ಈ ಥರ ಎಲ್ಲ ಹಳೆಯದನ್ನು ನೆನಪು ಮಾಡ್ಕೊತ ಕೂತಿರ್ತಾಳೆ ದ್ರೌಪದಿ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.